ಆಕಾಶವಾಣಿ ಮನೋಚಿಂತನ, ಮಾನಸಿಕ ಆರೋಗ್ಯದ ಅರಿವಿನ ಪ್ರಾಯೋಜಿತ ಕಾರ್ಯಕ್ರಮ ಸರಣಿ. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಇಂದಿನ ಮನೋಚಿಂತನ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್, ಪ್ರಾಧ್ಯಾಪಕರು ಮನೋವೈದ್ಯಕೀಯ ವಿಭಾಗ, ನಿಮ್ಹಾನ್ಸ್, ಬೆಂಗಳೂರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟ್ರೆ. ನಮಸ್ಕಾರ. ಒಂದು ಕುಟುಂಬಕ್ಕೆ ಹೊಸದೊಂದು ಮಗು ಬರುತ್ತೆ ಅಂದ್ರೆ ಎಲ್ರಿಗೂ ಖುಷಿ. ಈ ಹಿಂದೆ ಕೂಸು ಹುಟ್ಟಕ್ ಮುಂಚೆನೆ ಕುಲಾವಿ ಹೊಲಿಸೋದು ಅಂತ ಹೇಳ್ತಾ ಇದ್ರು ಹಿರಿಯರು. ಮಗು ಬರೋಕ್ಕಿಂತ ಮುಂಚೆನೆ ಟೋಪಿ ಹಾಕೋದು, ಸ್ವೆಟರ್ ಹಾಕೋದು, ಸಾಕ್ಸ್ ಹಾಕೋದು, ಇದೆಲ್ಲ ಹಿಂದೆ ಇತ್ತು. ಆದ್ರೆ ಈಗ ಹೊಸದಾಗಿ ಕುಟುಂಬಗಳು ಏನ್ ಮಾಡ್ತಾರೆ ಅಂದ್ರೆ ಮಗುವಿನ ರೂಮ್ ಹೇಗಿರ್ಬೇಕು, ಅದ್ರ ಕಲರ್ ಹೇಗಿರ್ಬೇಕು, ಅದ್ರಲ್ಲಿ ಆಟ ಸಾಮಾನುಗಳು ಏನಿರ್ಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಮಗು ಬರೋದನ್ನೇ ಕಾತ್ರದಿಂದ ಕಾಯ್ತಾ ಇರ್ತಾರೆ. ಗರ್ಭಿಣಿ ತಾಯಿಯ ಆರೈಕೆ ಅಂತೂ ಚೆನ್ನಾಗಿ ನಡೀತಾ ಇರುತ್ತೆ. ಆದ್ರೆ ಪ್ರಸವದ ನಂತರ ಮಗು ಕಡೆ ಗಮನ ಕೊಡ್ತಾ ಎಲ್ಲೋ ಬಾಣಂತಿಯನ್ನ ಮರ್ತು ಬಿಡ್ತಾರೇನೋ ಅಂತ ಅನ್ಸತ್ತೆ. ಹಾಗಾಗಿ ಮಾನಸಿಕ ಅನಾರೋಗ್ಯದ ಸ್ಥಿತಿಯನ್ನ ನಾವು ಹೆಚ್ಚು ಕಾಣ್ತಾ ಇದ್ದೀವಿ ಅಂತ ಅನ್ಸತ್ತೆ. ಹೇಳಿ, ವೈದ್ಯರಾಗಿ ನಿಮಗೇನ್ ಅನ್ಸತ್ತೆ? ಪ್ರಸವದ ನಂತರ ತಾಯಂದಿರು ಖಿನ್ನತೆಗೆ ಹೋಗೋದಿಕ್ಕೆ ಏನ್ ಕಾರಣ ಇರ್ಬೋದು ಡಾಕ್ಟ್ರೆ? ವೈದ್ಯಕೀಯ ಕಾರಣಗಳು ಕೂಡ ಇದೆ, ಸಾಮಾಜಿಕ ಕಾರಣಗಳು ಕೂಡ ಇದೆ. ಇವಾಗ ವೈದ್ಯಕೀಯ ಕಾರಣಗಳು ಏನಪ್ಪಾ ಅಂದ್ರೆ, ಇವಾಗ ಪ್ರಸವ ನಂತರ ಪ್ಲಾಸೆಂಟಾ ಅನ್ನುವಂಥದ್ದು ಒಂದು ಆರ್ಗನ್ ಮಗುವಿನ ಜೊತೆ ನೆಕ್ಸ್ಟ್ ಅದು ಡೆಲಿವರಿ ಆಗುತ್ತೆ. ಸೊ ಅದು ಒಂಥರ ಹಾರ್ಮೋನ್ಗಳ ಒಂದು ಗಂಟಿದ್ದ ಹಾಗೆ ತಾಯಿಗೆ ಪ್ರೆಗ್ನೆನ್ಸಿನ ಮೇಂಟೈನ್ ಮಾಡಲಿಕ್ಕೆ ಆ ಒಂದು ಆರ್ಗನ್ ಇರುತ್ತೆ. ಅದು ಕೂಡ ಡೆಲಿವರಿ ಆದ್ಮೇಲೆ ಆ ಹಾರ್ಮೋನ್ಗಳ ಬಹಳಷ್ಟು ಹಾರ್ಮೋನ್ಗಳ ಅಂಶ ಡ್ರಾಸ್ಟಿಕ್ ಆಗಿ ತಗ್ಗೋಗ್ಬಿಡುತ್ತೆ, ಕುಸಿಯುತ್ತೆ. ಅದು ಆ ತಾಯಿನ ಕೆಲವೊಂದು ಮಾನಸಿಕ ಖಿನ್ನತೆಗೆ ಒಳಗಾಗುವಂಗೆ ಮಾಡುತ್ತೆ. ಅದು ಒಂದು ಅಂಶ. ಅದಲ್ದೇನೆ ನೀವು ಹೇಳಿರುವ ಹಾಗೆ ತಾಯಿ ಕಡೆ ಗಮನ ಕಡಿಮೆ ಆಗಿರ್ಬೋದು, ಅಥವಾ ಪದೇ ಪದೇ ಹಾಲು ಕುಡಿಸ್ತಾ ಇರಬೇಕು, ಅವಳು ನಿದ್ದೆ ಹಾಳಾಗುತ್ತೆ. ಅವಳು ನಿದ್ದೆ ಮಾಡಬೇಕು ಅಂತ ಹೇಳಿದ್ರೂ ಅವಳಿಗೆ ನಿದ್ದೆ ಮಾಡ್ಲಿಕ್ಕೆ ಆಗ್ತಾ ಇರಲ್ಲ. ಆ ನಿದ್ರಾಹೀನತೆ ಅಂತ ನಾವೇನು ಹೇಳ್ತೇವೆ, ಅದು ಕೂಡ ಒಂದು ಪ್ರಮುಖವಾಗಿ ಬಯೋಲಾಜಿಕಲ್ ಕಾರಣಗಳು ಇರ್ತವೆ. ಅದ್ರ ಜೊತೆಗೆ ಇವಾಗ ಎಲ್ಲರ ಗಮನನೂ ಮಗು ಕಡೆ ಇರೋದ್ರಿಂದ ನನ್ನ ಬಗ್ಗೆ ಅಂದರೆ ನನಗೆ ಸಹಾಯ ಮಾಡಲ್ಲ ಮಗು ನೋಡ್ಕೊಳ್ಳಿಕ್ಕೆ, ಆ ಥರದ್ದು ಕೆಲವೊಂದು ಸತಿ ಆಗಿದ್ದೇ ಹೋದಾದರೆ ಅದೂ ಕೂಡ ಕಾರಣಗಳಾಗ್ತವೆ. ಅದರಲ್ಲೂ ನಮ್ಮ ದೇಶದಲ್ಲಿ ಏನು ಗಂಡು ಮಗು ಹೆಣ್ಮಗು ಅತ್ತೆ ಮಾವನ ಕಡೆಯಿಂದ ಗಂಡನ ಕಡೆಯಿಂದ ಒಂಥರ ಪ್ರೆಷರ್ ಬಂದಂಗೆ ಬರುತ್ತೆ. ಯಾಕೆ ಗಂಡು ಮಗು ಹೊತ್ತಿಲ್ಲ? ಇದ್ರದ್ದು ಕಾರಣ ಅವಳು ಇಲ್ಲ ಅಂದ್ರೂ ಅವಳಿಗೆ ಒಂಥರ ಒತ್ತಡ ಹೇರ್ದಂಗೆ ಆಗುತ್ತೆ. ಇವೆಲ್ಲ ಸಾಮಾಜಿಕ ಕಾರಣಗಳು ಅವಳ ಮೇಲೆ ಒತ್ತಡನ ಬೀರಿ ಖಿನ್ನತೆಯನ್ನು ಉಂಟು ಮಾಡುವಂಗೆ ಮಾಡುತ್ತೆ. ಇದರದ ಲಕ್ಷಣಗಳು, ಔಟ್ಕಮ್ ಏನಾಗ್ಬೋದು? ಅವಳಿಗೆ ಈ ರೀತಿ ಒತ್ತಡ ಬಂದಾಗ ಯಾವ ತರ ರಿಯಾಕ್ಟ್ ಮಾಡ್ತಾರೆ? ಖಿನ್ನತೆ ಕಾಯಿಲೆ ಲಕ್ಷಣಗಳನ್ನು ಅಂತ ಹೇಳಿದ್ರೆ 3 ಮುಖ್ಯ ಲಕ್ಷಣಗಳು. ಯಾವುದೇ ಕೆಲಸ ಕಾರ್ಯದಲ್ಲಿ ಆಸಕ್ತಿ ಇಲ್ಲದೆ ಇರುವಂತದ್ದು, ಹೇಳಬೇಕು ಅಂದ್ರೆ ನೆಮ್ಮದಿ ಇಲ್ಲ ಅಂತ ಹೇಳುವಂಥದ್ದು. 3ನೇದು ಆ ಎನರ್ಜಿ ಲೆವೆಲ್ ಒಂಥರ ಏನೋ ಕುಸಿದೋಗಿರುತ್ತೆ. ಈ 3 ಮುಖ್ಯ ಲಕ್ಷಣಗಳು ಅದರದ್ದು. ಅದ್ರ ಜೊತೆಗೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಳು ಬರುವಂಥದ್ದು, ಕೋಪ ಮಾಡ್ಕೊಳ್ಳುವಂಥದ್ದು, ವಿನಾಕಾರಣ ನನಗೆ ಬೇಡ ಈ ಮಗು ಅನ್ನುವಂತ ಹೇಳುವಂಥದ್ದಾಗಿರ್ಬೋದು, ನಾನು ಬದುಕುದಿಲ್ಲ ಅಂತ ಹೇಳುವಂಥದ್ದಾಗಿರ್ಬೋದು, ಅಥವಾ ಇನ್ನೂ ಅದು ತೀವ್ರತೆ ಜಾಸ್ತಿ ಆಗ್ತಾ ಹೋದಂಗೆ ಅವ್ರ ಪ್ರಾಣಕ್ಕೆ ಅವ್ರು ಅಪಾಯ ಮಾಡ್ಕೊಳ್ಳುವಂಥ ಸ್ಥಿತಿಗಳು ಕೂಡ ಬರ್ತವೆ. ಸೊ ಆ ರೀತಿ ಹೋಪ್ಲೆಸ್ನೆಸ್, ಹೆಲ್ಪ್ಲೆಸ್ನೆಸ್, ವರ್ತ್ಲೆಸ್ನೆಸ್ ಆ ರೀತಿ ಹೇಳ್ತೇವೆ ಆ ಪದಗಳನ್ನ. ಸೊ ಆ ರೀತಿ ಯೋಚನೆಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಅವರಿಗೆ. ಈ ರೀತಿಯ ಪ್ರಸವ ನಂತರದ ತಾಯಂದ್ರಲ್ಲಿ ಉಂಟಾಗುವಂತ ಖಿನ್ನತೆಗಳು, ಈ ತರ ಲಕ್ಷಣಗಳು ಕಂಡು ಬಂದ್ರೆ ಯಾವ ರೀತಿ ನಮ್ಮ ಕುಟುಂಬದವರು ಅವರ ಜೊತೆ ಬೆರಿಬೇಕು ಅಥವಾ ಅವರನ್ನ ನೋಡ್ಕೊಳ್ಬೇಕು? ಎಲ್ಲಿ ಈ ಕುಟುಂಬ ವಿಫಲರಾಗ್ತಾ ಇದ್ದಾರೆ ಈ ತರದ ತಾಯಂದಿರನ್ನ ನೋಡ್ಕೊಳ್ಳೋದಿಕ್ಕೆ? ಎಸ್ಪೆಷಲಿ ನಾವು ಪಟ್ಟಣದಲ್ಲಿ ನೋಡಿದ್ದೇವೆ, ಗಂಡ ಹೆಂಡತಿ ಮತ್ತು ಮಕ್ಕಳು ಅಷ್ಟೇ ಇರ್ತಾರೆ. ಅದೇ ಹಳ್ಳಿ ಕಡೆ ಹೇಳಿದ್ರೆ ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಅಂತ ಹೇಳ್ತೇವೆ. ಈ ಅವಿಭಾಜ್ಯ ಕುಟುಂಬ ಕೆಲವೊಂದ್ಸತಿ ಅವರಿಗೆ ಅದು ಒಂಥರ ಬಫರ್ ಕೊಡುತ್ತೆ. ಇವಾಗ ಅವಳಿಗೆ ಮಗು ನೋಡ್ಕೊಳ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ ಎಷ್ಟೋ ಜನ ಪಾರ್ಟ್ನ ತಗೊಳ್ಳಿಕ್ಕೆ ರೆಡಿ ಇರ್ತಾರೆ. ಬಟ್ ಇವಾಗ ಪಟ್ಟಣದಲ್ಲಿ ಹೇಗೆ ಗಂಡ ಹೆಂಡತಿ ಇಬ್ಬರೇ ಇದ್ರೆ, ಗಂಡ ಕೆಲ್ಸಕ್ಕೆ ಹೋಗಿದಾನಂದ್ರೆ ಮತ್ತೆ ಯಾರು ಇರಲ್ಲ ಅಲ್ಲಿ ನೋಡ್ಕೊಳ್ಲಿಕ್ಕೆ. ಎಲ್ಲ ಕೆಲಸನೂ ಅವಳೇ ಮಾಡಬೇಕು. 1 ದಿನ 2 ದಿನ ಚೆನ್ನಾಗಿರುತ್ತೆ, ಬಟ್ ನಿರಂತರವಾಗಿ ಮಾಡಬೇಕು ಅಂದ್ರೆ ಅದು ಏನು ಬಿಡುವಿಲ್ದೇನೆ. ಸೊ ಆ ಥರ ಇದ್ದಾಗ ಅವರಿಗೆ ಅದು ಒಂಥರ ಹೊರೆ ಅನ್ಸುತ್ತೆ, ಒತ್ತಡ ಅನ್ಸುತ್ತೆ, ಯಾರಾದ್ರೂ ಬೇಕು ಅಂತ ಅನ್ಸುತ್ತೆ. ಆ ಒತ್ತಡ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು. ಅದು ಕೂಡ ಆ ಥರ ತಿರುವನ್ನ ಪಡ್ಕೊಳ್ಬಹುದು ಅಂತ ಹೇಳ್ತಾ ಇದ್ದೀರಾ. ಇನ್ನು ಕೆಲವು ಬಾರಿ ಮಕ್ಕಳು ಬೆಳಗ್ಗೆ ಮಲಗಿರ್ತಾರೆ, ರಾತ್ರಿ ಅಳ್ತಾ ಇರ್ತಾರೆ, ರಾತ್ರಿ ಮಲಗಿರ್ತಾರೆ,
ಬೆಳಗ್ಗೆ ಹೊತ್ತು ಅಳ್ತಾ ಇರ್ತಾರೆ. ಅಂದ್ರೆ ಒಂದೇ ರೀತಿಯಲ್ಲಿ ಇರಲ್ಲ ಮಗುವಿನ ನಿದ್ರೆ. ತಾಯಿಯ ನಿದ್ರೆಯಲ್ಲೂ ಏರುಪೇರನ್ನ ಕಾಣ್ತೀವಿ. ಸೊ ಈ ನಿದ್ರಾಹೀನತೆ ಆಗ್ಲೇ ಹೇಳ್ದ ಹಾಗೆ ಎಷ್ಟು ತೀವ್ರವಾಗಿ ಈ ಮಾನಸಿಕ ಅನಾರೋಗ್ಯಕ್ಕೆ ಕಾರಣವಾಗಬಹುದು, ಯಾವ ರೀತಿ ಪರಿಣಾಮವನ್ನ ಬೀರ್ಬೋದು ತಾಯಿ ಮೇಲೆ? ನಿದ್ರಾಹೀನತೆ ಅನ್ನುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಯೋಲಾಜಿಕಲ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೇವೆ. ಇದು ನಮ್ಮ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳ ವ್ಯತ್ಯಾಸಗಳನ್ನು ಕೂಡ ಮಾಡುತ್ತೆ. ಈ ಸ್ಲೀಪ್ ವೇಕ್ ಸೈಕಲ್ ಸರಿಯಾಗಿಲ್ಲ ಅಂದ್ರೆ ಅವರ ಬ್ರೈನ್ ಅಲ್ಲಿರುವಂತಹ ಕೆಲವೊಂದು ಹಾರ್ಮೋನ್ಗಳು, ಗ್ಲುಟಮೇಟ್ ಅಂತ ಹೇಳ್ತೇವೆ, ಗಾಬಾ ಅಂತ ಹೇಳ್ತೇವೆ, ಆ ಹಾರ್ಮೋನ್ಗಳಲ್ಲೂ ಕೂಡ ವ್ಯತ್ಯಾಸನ ತರಿಸುತ್ತೆ. ಸೊ ಅದರದ ಪರಿಣಾಮವಾಗಿನೂ ಕೂಡ ಅವರಲ್ಲಿ ಖಿನ್ನತೆ ಬರುವಂತ ಚಾನ್ಸಸ್ಗಳು ಹೆಚ್ಚಾಗ್ತವೆ, ನಿದ್ರಾಹೀನತೆಗಳು. ಇದನ್ನ ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ತುಂಬಾನೇ ಸ್ಟಡಿ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಪ್ರತಿ ಡಾಕ್ಟರ್ ಹೇಳೋದು 6-8 ಗಂಟೆ ಮನುಷ್ಯ ನಿದ್ದೆ ಮಾಡಿದ್ರೆ ಅವನ ಬ್ರೈನ್ ಚುರುಕಾಗಿರುತ್ತೆ, ಅವನು ಸರಿಯಾಗಿ ಕೆಲಸವನ್ನ ಮಾಡೋದಿಕ್ಕೆ, ಚಟುವಟಿಕೆಯಿಂದ ಇರೋದಿಕ್ಕೆ ಸಾಧ್ಯವಾಗುತ್ತೆ ಅಂತ. ಆದ್ರೆ ಇಲ್ಲಿ ಅದು ಏರುಪೇರಾದಾಗ ತುಂಬಾನೇ ಸ್ಟ್ರೆಸ್ ಅಂತ ಅನ್ಸತ್ತೆ ತಾಯಿಗೆ. ತಾಯಿ ಯಾವಾಗ ಸಮಯ ಸಿಗುತ್ತೆ ಆಗೆಲ್ಲ ನಿದ್ರೆ ಮಾಡ್ಕೊಂಡು ಇದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕಾಗತ್ತೆ ಅಲ್ವಾ? ಬಟ್ ಅದು ಎಷ್ಟೋ ತಾಯಂದಿರಲ್ಲಿ ಅದು ಸಾಧ್ಯ ಆಗ್ತಾ ಇರಲ್ಲ. ಮಗು ಮಲ್ಕೊಂಡ್ರು ಕೂಡ ಅವ್ರಿಗೆ ನಿದ್ದೆ ಬರಲ್ಲ. ಇದ್ರಲ್ಲಿ ಹೇಗಂದ್ರೆ ಇವಾಗ ಒಂದ್ಸತಿ ಪ್ರಸವ ನಂತರದ ಖಿನ್ನತೆ ಸ್ಟಾರ್ಟ್ ಆಯ್ತು ಅಂದ್ರೆ ಅದು ಅಷ್ಟು ಬೇಗ ಕಡಿಮೆ ಆಗಲ್ಲ. ಅದು ನಾವು ಅವಳಿಗೆ ಓಕೆ ಮಗು ಮಲ್ಕೊಂಡಿದೆ ನೀನು ಮಲ್ಕೋ ಅಂತ ಹೇಳಿದ್ರು ಅವರಿಗೆ ನಿದ್ರೆ ಬರಲ್ಲ. ಯಾಕಂದ್ರೆ ಅವ್ರ ಬ್ರೈನ್ ಅಲ್ಲಿ ಇರುವಂತ ಒಂದು ಗಾಬಾ ಮತ್ತೆ ಗ್ಲುಟಮೇಟ್ ಅನ್ನುವಂತ ಅಂಶಗಳು ಆಲ್ರೆಡಿ ಏರ್ಪೇರ್ ಆಗಿರುತ್ತೆ. ಆ ಮಗು ಮಲ್ತ್ ಕೂಡಲೇ ಅದು ರೀಸೆಟ್ ಆಗಲ್ಲ. ಅದು ಈ ರೀತಿ ಆದ ಸಂದರ್ಭದಲ್ಲಿ ತಾಯಿ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕಾಗತ್ತೆ ಡಾಕ್ಟ್ರೆ? ಯೂಶುವಲಿ ಏನ್ ಹೇಳ್ತೀವಂದ್ರೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲೇನೆ ಕೆಲವೊಂದ್ಸತಿ ಈ ತರದ ಕಾಯಿಲೆಗಳ ಮುನ್ಸೂಚನೆಗಳಿರ್ತವೆ. ಉದಾಹರಣೆ ಕೊಡ್ತೇನೆ. ಯಾವ ತಾಯಂದಿರಿಗೆ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಜಾಸ್ತಿ ಆತಂಕ ಇರುತ್ತೋ ಆ ತಾಯಂದಿರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆಯನ್ನ ನೋಡುವಂತ ಚಾನ್ಸಸ್ಗಳು ಜಾಸ್ತಿ. ಸೊ ಅದಕ್ಕಾಗಿ ನಾವು ಇಂಟರ್ವೆನ್ಷನ್ಸ್ ಅಂತ ನಾವೇನ್ ಹೇಳ್ತೇವೆ ಅದು ಪ್ರೆಗ್ನೆನ್ಸಿಯಲ್ಲೇ ಆಗ್ಬೇಕು. ಅವಳ ಪ್ರೆಗ್ನೆನ್ಸಿ ಬಗ್ಗೆನೇ ಆತಂಕ ಇರ್ಬೋದು, ಅವಳ ಆರೋಗ್ಯದ ಬಗ್ಗೆ ಆತಂಕ ಇರ್ಬೋದು, ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವಂತಹ ಮಗುವಿನ ಬೆಳವಣಿಗೆ ಬಗ್ಗೆ ಆತಂಕ ಇರ್ಬೋದು. ಸೊ ಈ ರೀತಿ ಆತಂಕ ಪ್ರೆಗ್ನೆನ್ಸಿ ಟೈಮಲ್ಲೇನೆ ಇದ್ದಿದ್ದೇ ಹೋದಾದ್ರೆ ಅವರಲ್ಲಿ ಪ್ರಸವ ನಂತರ ಖಿನ್ನತೆ ಕಾಯಿಲೆ ಬರುವಂತ ಚಾನ್ಸಸ್ಗಳು ಜಾಸ್ತಿ. ಗರ್ಭಿಣಿ ಇರುವಾಗ್ಲೇನೆ ತಪಾಸಣೆಗೆ ಬಂದಾಗ ಅವರಿಗೆ ಮನೋವೈದ್ಯರು ಅವರಿಗೆ ಸಲಹೆಯನ್ನ ನೀಡೋದು ಇಲ್ಲಿ ಮುಖ್ಯ ಅಂತ ಅನ್ಸುತ್ತೆ. ಮನೋವೈದ್ಯರು ಅಷ್ಟೇ ಅಲ್ದೇನೆ ನಮ್ಮ ದೇಶದಲ್ಲಿ ಆಶಾಸ್ ಮತ್ತೆ ANMs ಅಂತ ಹೇಳ್ತೇವೆ. ಅವರು ಸತತವಾಗಿ ತಾಯಿಯ ಕಾಂಟ್ಯಾಕ್ಟ್ಸ್ ಅಲ್ಲಿ ಇರ್ತಾರೆ. ಅವರಿಂದ ನಾವು ಅವರ ಮಾನಸಿಕ ಆರೋಗ್ಯ ಹೇಗಿದೆ ಅನ್ನುವಂಥದ್ರ ಬಗ್ಗೆ ನಾವು ಮಾಹಿತಿ ತಗೊಳ್ಬೇಕಾಗತ್ತೆ. ಸ್ವಲ್ಪ ಸಮಾಧಾನ ಅಥವಾ ಆಪ್ತ ಸಮಾಲೋಚನೆಗಳು ಕೂಡ ಅವರಿಗೆ ಸಾಂತ್ವನ ತರಬಲ್ಲದು, ಅವರಿಗೆ ಅದರಿಂದ ಹೊರಗಡೆ ಬರ್ಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೆ ಅವರು ಪ್ರಸವ ನಂತರ ಕೂಡ ಏನ್ ಸಾಂತ್ವನ ಅಥವಾ ಆಪ್ತ ಸಮಾಲೋಚನೆ ಏನ್ ಮಾಡಿರ್ತಾರೆ ಅದರದ ಲಾಭನ ಅವರು ಪ್ರಸವ ನಂತರ ಕೂಡ ಪಡಿಬಹುದು. ಇನ್ನು ಅತಿಯಾದ ಒತ್ತಡ ಅಥವಾ ಪ್ರಸವ ನಂತರದ ಸೈಕೋಸಿಸ್ ಲಕ್ಷಣಗಳು ಕಂಡು ಬಂದ್ರೆ ತಾಯಿನೇ ಸ್ವತಃ ಆಗ್ಲಿ ಅಥವಾ ಕುಟುಂಬದವರಾಗ್ಲಿ ತಕ್ಷಣ ಏನ್ ಮಾಡಬೇಕು? ಪ್ರಸವ ನಂತರದ ಸೈಕೋಸಿಸ್ ಕಾಯಿಲೆ ಅಂತ ಏನ್ ಹೇಳ್ತೀವಲ್ಲ ಅದು ಯೂಶುವಲಿ ನಾವು ಅದನ್ನ ಮೆಡಿಕಲ್ ಎಮರ್ಜೆನ್ಸಿ ಅಂತ ಕನ್ಸಿಡರ್ ಮಾಡ್ತೇವೆ. ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ. ಪ್ರಾಬಬ್ಲಿ ದ ಬೆಸ್ಟ್ ಥಿಂಗ್ ಫ್ಯಾಮಿಲಿ ಮೆಂಬರ್ಸ್ ಏನ್ ಮಾಡಬಹುದು ಅಂದ್ರೆ ಅವ್ರನ್ನ ಫಸ್ಟ್ ವೈದ್ಯರನ್ನ ಕಾಣುವಂಥದ್ದು. ಯೂಶುವಲಿ ನಾವು ಏನ್ ಆಸ್ಪತ್ರೆಯಲ್ಲಿ ಕೆಲಸ ಮಾಡಿ ನನ್ನ ಅನುಭವ ಏನಿದೆ ಅಂದ್ರೆ ಅವ್ರನ್ನ ಫಸ್ಟ್ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಹೊರತು ಏನೋ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಲ್ಲ. ತುಂಬಾ ಸಮಯನ ಕಳೆದು ಬಿಡ್ತಾರೆ. ಅಷ್ಟು ಸಮಯದಲ್ಲಿ ಆ ಸಿಂಪ್ಟಮ್ಸ್ಗಳು ಅವ್ರ ತೊಂದರೆಗಳು ಎಷ್ಟರ ಮಟ್ಟಿಗೆ ಜಾಸ್ತಿ ಆಗುತ್ತವಂದ್ರೆ ನಾವು ಅವ್ರನ್ನ 2-3 ವಾರ 4 ವಾರ ನಾವು ಆಸ್ಪತ್ರೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಅವರು ಬಹಳ ಬೇಗ ಬಂದ್ರೆ ಬೇಗನೆ ಅವ್ರಿಗೆ ಮನೆ ಕಳಿಸ್ಬಹುದು. ಲೇಟ್ ಮಾಡಿದಷ್ಟು ಆ ಸಿಂಪ್ಟಮ್ಸ್ ಹೇಗೆ ಜಾಸ್ತಿ ಆಗ್ತಾ ಹೋಗ್ತವಲ್ಲ ಆ ಜಾಸ್ತಿ ಆದಷ್ಟು ಅವರಿಗೆ ಚಿಕಿತ್ಸೆಯ ಒಂದು ಸಮಯ ಜಾಸ್ತಿ ತಗೊಳುತ್ತೆ. ಸೊ ಹಾಗಾಗಿ ತಕ್ಷಣ ವೈದ್ಯರನ್ನ ಕಾಣಬೇಕು. ಇಲ್ಲಿ ಮತ್ತೆ ಇನ್ನೊಂದು ಪ್ರಶ್ನೆ ಆಗುತ್ತೆ ಡಾಕ್ಟ್ರೆ, ವೈದ್ಯರು ಅಂತಂದ್ರೆ ಎಂತ ವೈದ್ಯರನ್ನ ನೋಡ್ಬೇಕು? ಇವಾಗ ಯೂಶುವಲಿ ಆಬ್ಸ್ಟೆಟಿಷಿಯನ್ಸ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಏನೋ ಪ್ರಸವ ಮಾಡುವಂತ ಡಾಕ್ಟರ್ಗಳು ಅವರನ್ನು ತೋರಿಸಿದ್ರು ಸಾಕು. ಇದರಲ್ಲಿ ಕೆಲವೊಂದು ವಿರಳವಾದಂತ ಕೆಲವೊಂದು ಕಂಡೀಷನ್ಸ್ಗಳಿದೆ. ನಾವು ಅದನ್ನ ಸೆರೆಬ್ರೋ ವ್ಯಾಸ್ಕ್ಯುಲರ್ ಥ್ರೋಂಬೋಸಿಸ್ ಅಂತ ಹೇಳ್ತೇವೆ, CVT ಅಂತ. ಅದು ಬ್ರೈನಲ್ಲಿ ಕೆಲವೊಂದ್ಸತಿ ರಕ್ತ ಹೆಪ್ಪುಗಟ್ಟುವಂಥದ್ದು. ಸೊ ಆ ರೀತಿ ಆದಾಗ ಕೆಲವೊಂದ್ಸತಿ ಲಕ್ಷಣಗಳು ಸ್ವಲ್ಪ ಸೈಕೋಸಿಸ್ ಥರನೂ ಅನಿಸ್ಬಹುದು. ಅಂದರೆ ಆವಾಗ ಕೆಲವೊಂದ್ಸತಿ ಕೆಲವರಿಗೆ ಜ್ವರ ಇರುತ್ತೆ, ಫಿಟ್ಸ್ಗಳು ಬರ್ತವೆ. ಬಟ್ ಫಿಟ್ಸ್ ಬಂದ ಮೇಲೆ ಅವ್ರ ವರ್ತನೆಯಲ್ಲಿ ಬದಲಾವಣೆ ಕಾಣಿಸ್ಕೊಂಡು ಬಿಡ್ತಿದೆ. ಆ ಟೈಮಲ್ಲಿ ನೀವು
ಆಬ್ಸ್ಟೆಟಿಷಿಯನ್ಸ್ಗೆ ಏನಾದರೂ ತೋರಿಸಿದ್ರೆ ಅವರು ಅದನ್ನು ಬಹಳ ಬೇಗ ಕಂಡು ಹಿಡಿಬಹುದು. ಇದು ಸೇ ಫಾರ್ ಎಕ್ಸಾಂಪಲ್ ಇವಾಗ ಸಿಸೇರಿಯನ್ ಸೆಕ್ಷನ್ ಮಾಡಿದ್ದೆ ಹೋದಾದ್ರೆ ಆ CVT ಆಗುವಂಥ ಚಾನ್ಸಸ್ಗಳೇ ಜಾಸ್ತಿ. ಇವಾಗ 1,000 ಡೆಲಿವರಿ ಆಯಿತು ಅಂದರೆ 6 ಜನರಿಗೆ ಈ ರೀತಿ CVT ಆಗುವಂಥ ಚಾನ್ಸಸ್ ಇದೆ. ಬಟ್ ಅದ್ರದ್ದು ಚಿಕಿತ್ಸೆ ಸಂಪೂರ್ಣವಾಗಿ ಡಿಫ್ರೆಂಟ್. ಆದರೆ ಈ ಸೈಕೋಸಿಸ್, ಇವಾಗ ನಾವು ಸೈಕೋಸಿಸ್ ನೋಡಿದ್ರೆ 1000 ಡೆಲಿವರಿಯಲ್ಲಿ 1 ರಿಂದ 2 ಆಗಬಹುದು. 2 ಟ್ರೀಟೇಬಲ್ ಕಂಡೀಷನ್, ಎರಡಕ್ಕೂ ಚಿಕಿತ್ಸೆ ಇದೆ, ಬಟ್ ಡಿಫ್ರೆಂಟ್ ಚಿಕಿತ್ಸೆ ಇದೆ. ಯೂಶಲಿ MBBS ಓದ್ಬೇಕಾದ್ರೂ ಕೂಡ ಇರುತ್ತೆ. ಸೊ ಅವರು ಕೂಡ ಇದು ಆಬ್ಸ್ಟೆಟಿಕ್ ಪ್ರಾಬ್ಲಮ್ ಅಲ್ಲ, ಇದು ಸೈಕ್ಯಾಟ್ರಿಕ್ ಪ್ರಾಬ್ಲಮ್ ಅಂತ ಕಂಡಿಡಿದು ಅವರು ಯೂಶಲಿ ಏನು ನಿಯರೆಸ್ಟ್ ಯಾರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಇವಾಗಂತೂ ಡಿಸ್ಟ್ರಿಕ್ಟ್ ಮೆಂಟಲ್ ಹೆಲ್ತ್ ಪ್ರೋಗ್ರಾಮ್ ಅಂತ ಇದೆ, ಪ್ರತಿಯೊಬ್ಬರು ಡಿಸ್ಟ್ರಿಕ್ಟ್ಗೂ ಒಬ್ಬೊಬ್ಬರು ಸೈಕ್ಯಾಟ್ರಿಸ್ಟ್ ಇರ್ತಾರೆ, ಅವರನ್ನ ಅಲ್ಲಿ ರೆಫರ್ ಮಾಡಬಹುದು. ಸೊ ಹಾಗಾಗಿ ತಕ್ಷಣವಾಗಿ ಯಾವುದೇ ಡಾಕ್ಟರ್ ಹತ್ರ ಹೋದ್ರೂ ಕೂಡ ಇವರನ್ನ ಮಾರ್ಗದರ್ಶನ ನೀಡಿ ಅವರು ಎಲ್ಲಿಗೆ ಹೋಗ್ಬೇಕು, ಎಂತ ಡಾಕ್ಟರ್ನ ವೈದ್ಯರನ್ನ ಕಾಣಬೇಕು ಅನ್ನೋದನ್ನ ಪ್ರತಿಯೊಬ್ಬ ಡಾಕ್ಟ್ರು ಹೇಳ್ತಾರೆ ಅಂತ ಖಂಡಿತವಾಗ್ಲೂ ಹೇಳ್ತಾ ಇದ್ದೀರಾ, ಭರವಸೆನ ಕೊಡ್ತಾ ಇದ್ದೀರಾ. ಇನ್ನು ಡಾಕ್ಟರ್, ಇತ್ತೀಚೆಗೆ ನೀವು ಆಗ್ಲೇ ಹೇಳಿದ ಹಾಗೆ ನಮ್ಮ ಭಾರತದಲ್ಲಿ ಕೂಡು ಕುಟುಂಬ ಹೋಗಿ ಇವಾಗ ನಗರ ಪ್ರದೇಶದಲ್ಲಿ ಅದರಲ್ಲಂತೂ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ. ಸೊ ಈ ತರ ಇದ್ದಾಗ ಪ್ರಸವದ ನಂತರ ಇಬ್ಬರಿಗೂ ಮೊದಲ ಮಗು ಅಂತ ಹೇಳಿದ್ರೆ ಇಬ್ಬರಿಗೂ ಗೊತ್ತಿರಲ್ಲ ಆ ಮಗುನ ಹೇಗೆ ಹ್ಯಾಂಡಲ್ ಮಾಡಬೇಕು, ತನ್ನ ಆರೋಗ್ಯ ಹೇಗೆ ನೋಡ್ಕೋಬೇಕು ಅಂತ ತಾಯಿಗೆ ಗೊತ್ತಿರಲ್ಲ. ಸೊ ಇಂಥ ಸಂದರ್ಭದ ತಾಯಂದಿರಿಗೆ ಈ ಕಾರ್ಯಕ್ರಮದ ಮೂಲಕ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ಇವರು ತಮ್ಮ ಆರೋಗ್ಯವನ್ನ ಉತ್ತಮ ಪಡಿಸ್ಕೊಳ್ಬೇಕು? ಇವಾಗಲೇ ಹೇಳಿದ ಹಾಗೇನೆ ಈ ಆರೋಗ್ಯ ಉತ್ತಮ ಪಡಿಸ್ಕೊಳ್ಳುವಂಥದ್ದು ಪ್ರೆಗ್ನೆನ್ಸಿಯಿಂದಾನೇ ಸ್ಟಾರ್ಟ್ ಆಗಬೇಕು. ಅಂದರೆ ಅವರಲ್ಲಿ ಏನಾದರೂ ಮಾನಸಿಕ ಅಥವಾ ಆತಂಕಗಳೇನಾದರೂ ಇದ್ರೆ, ಖಿನ್ನತೆ ಏನಾದರೂ ಇದ್ರೆ ಅದನ್ನು ದಯವಿಟ್ಟು ಅವರು ಹಂಚ್ಕೋಬೇಕು. ಅದನ್ನು ಆಶಾಸ್ ಇರ್ಬೋದು, ANMs ಇರ್ಬೋದು, ಅಥವಾ ಅವರು ಎಲ್ಲಾದರೂ ಆಸ್ಪತ್ರೆಗೆ ಭೇಟಿ ಮಾಡ್ತಾರೆ ಅಂದರೆ ನರ್ಸ್ಗಳು ಬಂದು ಅವ್ರದ್ದು BP ಎಲ್ಲ ಚೆಕ್ ಮಾಡ್ತಾ ಇರ್ತಾರೆ, ಅವರಿಗೆ ಕೇಳ್ತಾರೆ ನೀನು ಹೇಗಿದ್ಯಾ ಅಂತ. ಸೊ ಆ ಟೈಮಲ್ಲಿ ಅವ್ರಿಗೆ ಆಗುವಂಥ ಕಷ್ಟನ ಅವರಿಗೆ ಹಂಚ್ಕೊಂಡ್ರೆ ಅದ್ರದ್ದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಅದಾದಮೇಲೆ ಮಗುವಿನ ಆರೋಗ್ಯ ನೋಡಲಿಕ್ಕೆ ತಂದೆ ಮತ್ತೆ ತಾಯಿ ಇಬ್ರು ಸಹಾಯ ಬೇಕು. ಸೇ ಫಾರ್ ಎಕ್ಸಾಂಪಲ್ ಇವಾಗ ಗಂಡ ಕೆಲಸಕ್ಕೆ ಹೋದ ಅಂದ್ರೆ ಅವನು ವಾಪಸ್ ಬಂದ ಮೇಲೆ ಅಟ್ಲೀಸ್ಟ್ ಅವನು ಮಗುನ ನೋಡ್ಕೊಳ್ಳುವಂಥದ್ದು ಮತ್ತೆ ತಾಯಿಗೆ ಸ್ವಲ್ಪ ಫ್ರೀ ಟೈಮ್ ಕೊಡುವಂಥದ್ದು, ಆ ರೀತಿ ಅವನು ಸಹಾಯ ಮಾಡಿದ್ದೇ ಹೋದಾದ್ರೆ ಬಹಳಷ್ಟು ಒತ್ತಡನ ನಾವು ಕಡಿಮೆ ಮಾಡಬಹುದು. ಶೇರ್ ರೆಸ್ಪಾನ್ಸಿಬಿಲಿಟಿ. ಸೇ ಫಾರ್ ಎಕ್ಸಾಂಪಲ್ ಅವಳೇನೋ ಅಡುಗೆ ಮಾಡಿರ್ತಾಳೆ, ಊಟ ಆಗಿರುತ್ತೆ, ಆಮೇಲೆ ಅವನು ಪಾತ್ರೆ ತಿಕ್ಬಹುದು, ಅಡುಗೆ ಮನೆನ ಕ್ಲೀನ್ ಮಾಡಿ ಇಡ್ಬಹುದು. ಸೊ ಆ ರೀತಿಯಲ್ಲಿ ಸಣ್ಣ ಪುಟ್ಟ ಏನಾದರೂ ಸಹಾಯ ಆ ತಾಯಿಗೆ ಸಿಕ್ಕಿದ್ದೆ ಹೋದಂದ್ರೆ ಎಷ್ಟೋ ರಿಲೀಫ್ ಸಿಗುತ್ತೆ, ಎಷ್ಟೋ ಒತ್ತಡಗಳು ಕಡಿಮೆ ಆಗ್ತವೆ. ಖಂಡಿತ ಡಾಕ್ಟ್ರೆ, ಇದೆಲ್ಲ ನಮ್ಮ ಕಾರ್ಯಕ್ರಮನ ಕೇಳ್ತಾ ಇರೋ ಪುರುಷರು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಈ ಮಗು ಇರುವಂತಹ ಮನೆಯ ಸದಸ್ಯರಷ್ಟೇ ಅಲ್ಲ, ಇಲ್ಲದೆ ಇರುವಂತಹ ಸದಸ್ಯರು, ಈಗ ಮದುವೆ ಆಗಿರೋ ಸದಸ್ಯರು ಕೂಡ ಇದನ್ನ ಮಾಡಬಹುದು ಅಂತ ಅನ್ಕೊಳ್ತೀನಿ. ಇನ್ನು ಒಂದು ಮಗು ಆದ ಮೇಲೆ ತಾಯಿಗೆ ತನ್ನ ಆರೋಗ್ಯದ ಮೇಲೆ ಗಮನ ಕಡಿಮೆ ಆಗುತ್ತೆ. ಯಾಕೆ ಅಂತಂದ್ರೆ, ಒಂದು ನನ್ನ ಸೌಂದರ್ಯ ಹೊರಟೋಯ್ತು ಅನ್ನೋದೊಂದು ಮನಸ್ಸಿಗೆ ಬರುತ್ತೆ. ಮೊದಲಿದ್ದ ಹಾಗೆ ನಾನು ಈಗಿಲ್ಲ, ನಾನು ದಪ್ಪ ಆಗ್ಬಿಟ್ಟಿದ್ದೀನಿ, ಈಗ ನಾನು ನೋಡೋಕೆ ಚೆನ್ನಾಗಿಲ್ಲ, ಹಾಗಾಗಿ ನನ್ನನ್ನು ಗಮನಿಸಲ್ಲ ಯಾರುವೆ, ನನಗೆ ಸಿಗ್ತಾ ಇದ್ದಂಥ ಪ್ರೀತಿ ಕಾಳಜಿ ಕಡಿಮೆ ಆಗ್ತಾ ಇದೆ ಅನ್ನೋ ಹೆಣ್ಣುಮಕ್ಳು ಕೂಡ ನಾವು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ. ಇದರಿಂದ ಎಷ್ಟೋ ಹೆಣ್ಮಕ್ಳು ಮಕ್ಕಳು ಬೇಡ ಅನ್ನೋರನ್ನ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಇರುವಾಗ ಈ ರೀತಿಯ ಮಗು ಆದಮೇಲೆ ತಮ್ಮ ಶರೀರವನ್ನ ಗಮನಿಸ್ಕೊಳ್ದೇ ಇರುವಂಥ ಹೆಣ್ಣು ಮಕ್ಕಳಿಗೆ ಈ ಕಾರ್ಯಕ್ರಮದ ಮೂಲಕ ನೀವು ಕೊಡೋ ಸಂದೇಶ ಏನು? ಈ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಗೇನ್ ಇರುತ್ತೆ, ಆ ಒಂದು ಏನು ಬೊಜ್ಜು ಅಂತ ಏನು ಹೇಳ್ತೀವಲ್ಲ ಅದನ್ನ ಕರಗಿಸ್ಕೊಳ್ಳಿಕ್ಕೆ ಎಷ್ಟೋ ಹೆಣ್ಮಕ್ಳು ತುಂಬಾನೇ ಪ್ರಯತ್ನ ಪಡ್ತಾರೆ, ಕೆಲವೊಂದ್ಸತಿ ವಿಫಲರು ಕೂಡ ಆಗ್ತಾರೆ. ಎಕ್ಸಸೈಸ್ ಇರ್ಬೋದು ಅಥವಾ ಆಹಾರದಲ್ಲಿ ಕೆಲವೊಂದು ಬದಲಾವಣೆಗಳನ್ನ ಇರ್ಬೋದು, ಪ್ರಯತ್ನ ಮಾಡಬಾರ್ದು ಅಂತ ಏನು ಹೇಳಲ್ಲ. ಅದರ ಜೊತೆಯಲ್ಲಿ ನಿಮ್ಮ ಬಗ್ಗೆ ನಿಮ್ಗೆ ವಿಶ್ವಾಸ ಇರ್ಲಿ ಅಂತ. ಕೆಲವೊಂದ್ಸತಿ ಆ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ಈ ವಿಷಯಗಳೆಲ್ಲ ತುಂಬಾನೇ ಕಾಡ್ತಾ ಇರ್ತವೆ, ಅದು ಒಂಥರ ಒತ್ತಡದ ಥರ ಅನಿಸ್ತಾ ಇರುತ್ತೆ. ನಿಮ್ಮ ತಾಯ್ತನದ ಮೇಲೆ ಅದು ಒಂಥರ ತ್ಯಾಗ ಮಾಡ್ತಾ ಇದ್ದೀರಾ, ಅದ್ರ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ಸೊ ಆ ಹೆಮ್ಮೆನ ನೀವು ಯಾವತ್ತು ಬೆಳೆಸ್ಕೊಂಡ್ರೆ ದೇಹದಲ್ಲಿ ಆಗಿರುವಂಥ ಬದಲಾವಣೆಗಳು ಕೂಡ ನಿಮ್ಗೆ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂತ ಅನ್ಸುತ್ತೆ. ಆ ಹೆಮ್ಮೆ ಇರಬೇಕು ತಾಯಂದಿರಿಗೆ. ತಾಯಿ ಅನ್ನೋ ಒಂದು ಸ್ಥಾನ ಸಿಕ್ಕಿರೋದ್ರಿಂದ ಅದರಲ್ಲೇ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀರಾ. ಇನ್ನು ತಾಯ್ತನ ಅನ್ನೋದು ಅಳೆಯಲಾಗದ ಅನುಭವ, ಅದನ್ನ ಪೂರ್ತಿಯಾಗಿ ಅನುಭವಿಸ್ಬೇಕು ಅಂದ್ರೆ ತಾಯಿ ತನ್ನ ಯೋಗಕ್ಷೇಮವನ್ನ ಸರಿಯಾಗಿ ನೋಡ್ಕೊಳ್ಬೇಕು. ಹಾಗೆ ಮಗುವಿಗೆ ತಾಯಿಯೇ ಮೊದಲ ಗುರು, ಅದರಿಂದ ತನ್ನ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ತಾನು ತಿಳ್ಕೊಳ್ಬೇಕು. ಇನ್ನು ಇಷ್ಟೊತ್ತು ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯದ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ.
ನವಜಾತ ಶಿಶುವಿನ ತಾಯಂದಿರ ಮಾನಸಿಕ ಆರೋಗ್ಯ ಕುರಿತು ಬೆಂಗಳೂರು ನಿಮ್ಹಾನ್ಸ್ನ ಮನೋವೈದ್ಯಕೀಯ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಂದರ್ ನಾಗ್ ಗಂಜೇಕರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ನಿರ್ಮಲಾ ಎಸ್. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ರಾಜ್ಯ ಮಾನಸಿಕ ಆರೋಗ್ಯ ಪ್ರಾಧಿಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.